ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಮತ್ತು ಮೊರಾರ್ಜಿ ದೇಸಾಯಿ 2025-26 6ನೇ ತರಗತಿಯ ಪ್ರವೇಶ ಪರೀಕ್ಷೆಯ ಪೂರ್ವ ತಯಾರಿಗಾಗಿ ಸಾಮಾನ್ಯ ವಿಜ್ಞಾನದ ಒಂದು ಪ್ರಮುಖ ಮಾದರಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲನೇ ಪ್ರಶ್ನೆ ಹೀಗಿದೆ: ಅವಿಭಕ್ತ ಕುಟುಂಬದ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ ಎ, ಅವರು ರಕ್ತ ಸಂಬಂಧಿಗಳು. ಆಪ್ಷನ್ ಬಿ, ಅವರು ಒಂದೇ ಮನೆಯಲ್ಲಿ ವಾಸಿಸುತ್ತಾರೆ. ಆಪ್ಷನ್ ಸಿ, ಅವರು ಕುಟುಂಬದ ಆಸ್ತಿಯ ಸಮಾನ ಒಡೆತನ ಹೊಂದಿರುತ್ತಾರೆ. ಆಪ್ಷನ್ ಡಿ, ಎಲ್ಲ ಹೇಳಿಕೆಯೂ ಸರಿ. ಹಾಗಿದ್ರೆ ಒಂದನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ: ಸಮುದಾಯಕ್ಕೆ ಯಾವುದು ಉದಾಹರಣೆಯಾಗಿದೆ? ಜಾತ್ರೆಯಲ್ಲಿ ಸೇರುವ ಜನ, ಮದುವೆಯಲ್ಲಿ ಸೇರಿರುವ ಕುಟುಂಬಗಳು, ಜೇನುಹುಳುಗಳು, ಮೇಲಿನ ಎಲ್ಲವೂ. ಸಮುದಾಯ ಅಂತಂದರೆ ಸಾಕಷ್ಟು ಜನ ಒಂದು ಕಡೆ ಗುಂಪಾಗುವಂಥದ್ದಂತ ಅರ್ಥ. ಸೊ ಹಾಗಾಗಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರಗಳಾಗ್ತವೆ. ಮುಂದಿನ ಪ್ರಶ್ನೆ: ಕರ್ನಾಟಕದಲ್ಲಿ ಅಪ್ಪಿಕೋ ಚಳವಳಿಯನ್ನು ಪ್ರಾರಂಭಿಸಿದವರು ಯಾರು? ಸಾಲುಮರದ ತಿಮ್ಮಕ್ಕ, ಸುಂದರಲಾಲ್ ಬಹುಗುಣ, ಪಾಂಡುರಂಗ ಹೆಗಡೆ, ಸುರೇಶ್ ಹೆಬ್ಳೇಕರ್. ಸರಿಯಾದ ಉತ್ತರ ಆಪ್ಷನ್ ಸಿ, ಪಾಂಡುರಂಗ್ ಹೆಗಡೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ: ಕಾಫಿ ಬೆಳೆಗೆ ಹೆಸರುವಾಸಿಯಾದ ಜಿಲ್ಲೆಗಳು ಯಾವುದು? ಹಾಸನ, ಕೊಡಗು, ಚಿಕ್ಕಮಗಳೂರು, ಹಾಸನ, ಕೋಲಾರ ಮತ್ತು ಕೊಪ್ಪಳ, ಚಿಕ್ಕಮಗಳೂರು, ಕೊಡಗು. ಸರಿಯಾದ ಉತ್ತರ ಆಪ್ಷನ್ ಡಿ, ಚಿಕ್ಕಮಗಳೂರು, ಕೊಡಗು. ಮುಂದಿನ ಪ್ರಶ್ನೆ: ಬೆಂಕಿ ಅಪಘಾತಗಳು ಸಾಮಾನ್ಯವಾಗಿ ಎಲ್ಲಿ ಸಂಭವಿಸುತ್ತವೆ? ಗುಡಿಸಲು, ಬಹುಮಹಡಿ ಕಟ್ಟಡ, ಹಳ್ಳಿ ಮನೆಗಳು, ಹಂಚಿನ ಮನೆ. ಸರಿಯಾದ ಉತ್ತರ ಬೆಂಕಿ ಅಪಘಾತಗಳು ಸಾಮಾನ್ಯವಾಗಿ ಬಹುಮಹಡಿ ಕಟ್ಟಡಗಳಲ್ಲಿ ಸಂಭವಿಸುತ್ತವೆ. ಆಪ್ಷನ್ ಬಿ ಸರಿಯಾದ ಉತ್ತರ. ವಿದ್ಯಾರ್ಥಿಗಳು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳು ಹಾಗೆ GK ನೋಟ್ಸ್ಗಳು ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಪ್ರಶ್ನೆ: ಭಾರತದ ಯಾವ ದಿಕ್ಕಿಗೆ ಹಿಮಾಲಯ ಪರ್ವತ ಹಬ್ಬಿದೆ? ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ. ಸರಿಯಾದ ಉತ್ತರ ಆಪ್ಷನ್ ಡಿ, ಉತ್ತರ ದಿಕ್ಕಿಗೆ ಭಾರತದ ಹಿಮಾಲಯ ಪರ್ವತವು ಹಬ್ಬಿದೆ. ಮುಂದಿನ ಪ್ರಶ್ನೆ: ಭಾರತದ ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ? ಭಾರತವು ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ? ದಕ್ಷಿಣ, ಉತ್ತರ, ಪೂರ್ವ, ಪಶ್ಚಿಮ. ಭಾರತವು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಇದೆ. ಮುಂದಿನ ಪ್ರಶ್ನೆ: ಕರ್ನಾಟಕದ ಕಾಶ್ಮೀರ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ, ಬೆಂಗಳೂರು. ಕೊಡಗು ಜಿಲ್ಲೆಯನ್ನು ಕರ್ನಾಟಕದ ಕಾಶ್ಮೀರ ಎಂದು ಕರೆಯುತ್ತಾರೆ. ಆಪ್ಷನ್ ಎ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ: ಭಾರತ ದೇಶವು ಗೋಳದ ಡ್ಯಾಶ್ ಭಾಗದಲ್ಲಿದೆ? ಪಶ್ಚಿಮ ಭಾಗ, ಪೂರ್ವ ಭಾಗ, ಉತ್ತರ, ದಕ್ಷಿಣ. ಭಾರತ ದೇಶವು ಗೋಳದ ಉತ್ತರ ಭಾಗದಲ್ಲಿ ಇದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ: ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಯಾವುದು? ಡ್ಯಾಶ್. ಕುರಾನ್, ಬೈಬಲ್, ಭಗವದ್ಗೀತೆ, ಮಹಾಭಾರತ. ಕುರಾನ್ ಇದು ಇಸ್ಲಾಂ ಧರ್ಮದ ಒಂದು ಪವಿತ್ರ ಗ್ರಂಥವಾಗಿದೆ. ಮುಂದಿನ ಪ್ರಶ್ನೆ: ಭೂಮಿಯ ಮೇಲೆ ನೀರಿನ ದೊಡ್ಡ ಆಕಾರ ಯಾವುದು? ಸಮುದ್ರ, ಬಾವಿ, ಸರೋವರ, ನದಿ. ಸರಿಯಾದ ಉತ್ತರ ಸಮುದ್ರವು ಭೂಮಿಯ ಮೇಲಿನ ನೀರಿನ ಅತಿ ದೊಡ್ಡ ಆಕಾರವಾಗಿದೆ. ಮುಂದಿನ ಪ್ರಶ್ನೆ: ನಮ್ಮ ಮೆಟ್ರೋ ಡ್ಯಾಶ್ ನಗರದಲ್ಲಿದೆ? ಉತ್ತರ ಕನ್ನಡ, ಬೆಂಗಳೂರು, ಬೆಳಗಾವಿ, ಹುಬ್ಬಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಬೆಂಗಳೂರು ನಗರದಲ್ಲಿದೆ. ಮುಂದಿನ ಪ್ರಶ್ನೆ: ಭೂಮಿಗೆ ಹತ್ತಿರದ ನಕ್ಷತ್ರ ಡ್ಯಾಶ್? ಸೂರ್ಯ, ಪ್ರಾಕ್ಸಿಮಾ, ಚಂದ್ರ, ಹ್ಯಾಲಿ. ಹ್ಯಾಲಿ ಇದೊಂದು ಧೂಮಕೇತುವಾಗಿದೆ. ಹಾಗಾದರೆ ಭೂಮಿಗೆ ಅತಿ ಹತ್ತಿರದ ನಕ್ಷತ್ರ ಸೂರ್ಯ. ನೆಕ್ಸ್ಟ್ ಕ್ವಶನ್: ವಿದ್ಯಾರ್ಥಿಗಳು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ಹಾಗೆ ನೋಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ನೆಕ್ಸ್ಟ್ ಕ್ವಶನ್: ಕರಾವಳಿ ಪ್ರದೇಶದ ಜನರ ಪ್ರಮುಖ ಕಸುಬು ಯಾವುದು? ಮೀನುಗಾರಿಕೆ, ಕೃಷಿ, ಕೋಳಿ ಸಾಕಾಣಿಕೆ, ಭತ್ತದ ತಯಾರಿಕೆ. ಕರಾವಳಿ ಪ್ರದೇಶದ ಜನರ ಪ್ರಮುಖ ಕಸುಬು ಮೀನುಗಾರಿಕೆಯಾಗಿದೆ. ಮುಂದಿನ ಪ್ರಶ್ನೆ:
ನಾವು ದಿನನಿತ್ಯ ನಮ್ಮ ಅವಶ್ಯಕತೆಗಳಿಗಾಗಿ ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ತೊಡಗಿಕೊಳ್ಳುತ್ತೇವೆ. ಈ ಚಟುವಟಿಕೆಯನ್ನು ಹೀಗೆನ್ನುವರು: ಶಕ್ತಿ, ಕುಟುಂಬ, ಕೆಲಸ, ಸಂಸ್ಕೃತಿ. ಸರಿಯಾದ ಉತ್ತರ ಆಪ್ಷನ್ ಸಿ. ಮುಂದಿನ ಪ್ರಶ್ನೆ: ಈ ಕೆಳಗಿನವುಗಳಲ್ಲಿ ನವೀಕರಿಸಲಾಗದ ಸಂಪನ್ಮೂಲ ಯಾವುದು? ವಾಯು, ಮಣ್ಣು, ಕಾಡು, ಸೀಮೆಎಣ್ಣೆ. ಸೀಮೆಎಣ್ಣೆ ಇದೊಂದು ನವೀಕರಿಸಲಾಗದಂತಹ ಸಂಪನ್ಮೂಲವಾಗಿದೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ: ದಟ್ಟ ಅರಣ್ಯಗಳಲ್ಲಿ ಮತ್ತು ಗುಡ್ಡಗಾಡು ಪ್ರದೇಶದಲ್ಲಿ ತಮ್ಮದೇ ಆದ ಉಡುಗೆ, ಭಾಷೆ ಹಾಗೂ ಸಂಪ್ರದಾಯಗಳೊಂದಿಗೆ ವಾಸಿಸುವ ಕುಟುಂಬಗಳ ಗುಂಪನ್ನು ಹೀಗೆನ್ನುವರು: ಬುಡಕಟ್ಟು ಸಮುದಾಯ, ಗ್ರಾಮೀಣ ಸಮುದಾಯ, ನಗರ ಸಮುದಾಯ, ಕರಾವಳಿ ಸಮುದಾಯ. ಸರಿಯಾದ ಉತ್ತರ ಆಪ್ಷನ್ ಎ, ಬುಡಕಟ್ಟು ಸಮುದಾಯ ಅಂತ ಕರೀತಾರೆ. ಆಪ್ಷನ್ ಎ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ: ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ವರ್ಷ 14ನೇ ಆಗಸ್ಟ್ 1947, 15ನೇ ಆಗಸ್ಟ್ 1947, 15ನೇ ಆಗಸ್ಟ್ 1940. ಇಲ್ಲಿ ರಿಪೀಟ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಅಥವಾ ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ: ಸಮುದ್ರದ ಅಂಚಿಗೆ ಚಾಚಿಕೊಂಡಿರುವ ತಗ್ಗಾದ ಭೂಪ್ರದೇಶವನ್ನು ಹೀಗೆನ್ನುವರು: ಉತ್ತರ ಮೈದಾನ, ಆಪ್ಷನ್ ಬಿ ಕರಾವಳಿ ಮೈದಾನ, ಸಿ ದಕ್ಷಿಣ ಮೈದಾನ, ಡಿ ಪರ್ಯಾಯ ಪ್ರಸ್ಥಭೂಮಿ. ಸರಿಯಾದ ಉತ್ತರ ಕರಾವಳಿ ಮೈದಾನ. ಭೂಮೇಲಿನ ಒಟ್ಟು ವಿಸ್ತೀರ್ಣ ಎಷ್ಟು? 510 ಮಿಲಿಯನ್ ಚದರ ಕಿಲೋಮೀಟರ್, 610 ಚದರ ಕಿಲೋಮೀಟರ್, 710 ಮಿಲಿಯನ್ ಚದರ ಕಿಲೋಮೀಟರ್, ಡಿ 810 ಮಿಲಿಯನ್ ಚದರ ಕಿಲೋಮೀಟರ್. ಸರಿಯಾದ ಉತ್ತರ ಆಪ್ಷನ್ ಎ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನನ್ನ ಹೆಚ್ಚಿನ ರೀತಿಯ ನೋಟ್ಸ್ಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್.